ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. 23ನೇ ತಾರೀಕು ಗುರುವಾರ ಹುಣ್ಣಿಮೆ ಇದೆ. ಹಾಗಾಗಿ ಗುರುವಾರ ಹುಣ್ಣಿಮೆ ದಿನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ನೀವು ಸುಮಾರು 4 ಗಂಟೆಯಿಂದ 5:30 ಒಳಗಡೆ ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ವಾರಾಹಿ ಅಮ್ಮನ ಮಂತ್ರ, ಅದು ಬೀಜಾಕ್ಷರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ. ಮಂತ್ರವನ್ನು ಹೇಳ್ಕೊಳ್ಳೋಕ್ಕೆ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಬ್ರಷ್ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಯಾವೆಲ್ಲ ಸಮಸ್ಯೆಗಳಿಗೆ ಈ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ನಾನು ಒಂದೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹಣದ ಸಮಸ್ಯೆಗೆ ಮಾತ್ರ ಈ ವಿಡಿಯೋ ಅಂತ. ಆದರೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಮಂತ್ರ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ನಿಮಗೆ ಎಂಥದ ಕಷ್ಟ ಇದ್ದರೂ ಕೂಡ ಅದರಿಂದ ನೀವು ಮುಕ್ತಿ ಹೊಂದ್ತೀರಾ ಅಂತಲೇ ಹೇಳ್ಬೋದು. ಹಣದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳು ಒಳ್ಳೆಯ ಎಜುಕೇಷನ್ ಬೇಕು, ಅಥವಾ ಮಕ್ಕಳು ಇನ್ನೂ ಸೆಟ್ಲ್ ಆಗಿಲ್ಲ ಅದಕ್ಕೋಸ್ಕರನೂ ಹೇಳ್ಕೊಬೋದು. ಇನ್ನು ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ ಬರ್ತಾ ಇಲ್ಲ ಅದಕ್ಕೂ ಕೂಡ ಹೇಳ್ಕೊಬೋದು. ಇನ್ನು ಮನೆ ಕಟ್ಟಬೇಕು, ಸೈಟ್ ತೊಗೊಬೇಕು, ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಬೋದು ಸ್ನೇಹಿತರೆ. ಅದರಲ್ಲೂ ಆರೋಗ್ಯ ಸಮಸ್ಯೆಗೆ ಅಂತೂ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು 108 ಸಾರಿ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಅಮ್ಮನ ಬೀಜ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮ ನಿಮಗೆ 24 ಗಂಟೆಯಲ್ಲೇ ಪರಿಹಾರ ಸಿಗ್ತಾಳೆ. ನಾನು ಇದುವರೆಗೂ ಇಷ್ಟೊಂದು ಮಂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ಪರಿಹಾರ ಪಡ್ಕೊಂಡವರು ತುಂಬ ಜನ ಇದ್ದಾರೆ. ಹಾಗಾಗಿ ಈ ಮಂತ್ರನೂ ಕೂಡ, ಅದರಲ್ಲೂ ವಾರಾಹಿ ದೇವಿಗೆ ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ಪೂಜೆ ಮಾಡೋದಾಗಲಿ, ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಏನು ಕೋರಿಕೆಗಳಿರುತ್ತೆ, ಏನು ನಮ್ಮ ಕಷ್ಟಗಳಿರುತ್ತೆ ಅದೆಲ್ಲವೂ ಪರಿಹಾರ ಆಗುತ್ತೆ. ಹಾಗಾಗಿ ಈ ದಿನ ನಾನು ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಒಂದು ಪೇಪರಲ್ಲಿ ಬರ್ಕೊಂಡ್ರೂ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾವು 108 ಸಾರಿ ಬರ್ದಂಗೂ ಆಗುತ್ತೆ, 108 ಸಾರಿ ಹೇಳ್ದಂಗೂ ಕೂಡ ಆಗುತ್ತೆ. ನೀವು ಒಂದೊಂದು ಸಾರಿನೂ ನೀವು ಹೇಳ್ಕೊಂಡು ಬರೆಯೋದ್ರಿಂದ ಇನ್ನೂ ನಿಮಗೆ ತುಂಬಾ ಒಳ್ಳೆಯದು. ಯಾಕೆಂದರೆ 108 ಸಾರಿ ಹೇಳಿದ್ರಿಂದ ನಮಗೆ ಬಾಯ್ಹಾಟು ಕೂಡ ಆಗುತ್ತೆ. ಹಾಗಾಗಿ ಪ್ರತಿದಿನ ನಮಗೆ ಇದೇ ದಿನ ಹೇಳಬೇಕು ಅಂತೇನಿಲ್ಲ, ನೀವು ಪ್ರತಿದಿನ ಹೇಳ್ಕೊತಾ ಬಂದರೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಎಷ್ಟೊಂದು ಹಣದ ಸಮಸ್ಯೆಯಿಂದ ಹೊರಬರ್ತೀರಾ, ಎಷ್ಟೊಂದು ಆರೋಗ್ಯದ ಸಮಸ್ಯೆಯಿಂದ ಹೊರಬರ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಮಂತ್ರವನ್ನು ನೀವು ಹೇಳೋದಕ್ಕಾಗಲಿ ಅಥವಾ ಬರೆಯೋದಕ್ಕಾಗಲಿ ಯಾವ ದಿನ ಶುರು ಮಾಡಿದ್ರೆ ಒಳ್ಳೆಯದು ಅನ್ನೋದಾದರೆ ವಾರಾಹಿಯ ಬೀಜ ಮಂತ್ರ ಇದು. ಹಾಗಾಗಿ ನೀವು ಅಮಾವಾಸ್ಯೆ, ಹುಣ್ಣಿಮೆ ದಿನ ಮತ್ತು ಶುಕ್ರವಾರ, ಮಂಗಳವಾರ, ಹಾಗೆಯೇ ಅಷ್ಟಮಿ, ಪಂಚಮಿ ದಿನಗಳಲ್ಲಿ ಮೊದಲು ಶುರು ಮಾಡಿ ನಂತರ ಪ್ರತಿದಿನವೂ ಹೇಳ್ತಾ ಬನ್ನಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಸ್ನೇಹಿತರೆ, ತುಂಬಾ ಚಿಕ್ಕದಿದೆ ಮಂತ್ರ. ಹಾಗಾಗಿ ನೀವು ಆದಷ್ಟು ನೀವು ಬರ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಹ್ರೀಂ ವಾರಾಹಿ ಶಾಂಭವಿ ನಮೋ ನಮಃ. ಓಂ ಹ್ರೀಂ ವಾರಾಹಿ ಶಾಂಭವಿ ನಮೋ ನಮಃ. ಓಂ ಹ್ರೀಂ ವಾರಾಹಿ ಶಾಂಭವಿ ನಮೋ ನಮಃ. ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಬೇಕಾಗತ್ತೆ. ತುಂಬಾ ಚಿಕ್ಕದಿದೆ, ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಸ್ನೇಹಿತರೆ. ಒಂದು 5 ನಿಮಿಷ ಆದರೆ ಸಾಕು, ನೀವು 108 ಸಾರಿ ಹೇಳ್ಬೋದು. ಅದಕ್ಕೋಸ್ಕರನೇ ಮೊದಲು ನೀವು 108 ನಂಬರನ್ನು ಮೊದಲು ಬರ್ಕೊಂಬಿಡಿ. ನಂತರ ಒಂದೊಂದು ಸಾರಿ ಹೇಳ್ಕೊಳ್ತಾ ನೀವು ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಅಮ್ಮನನ್ನು ಸ್ಮರಣೆ ಮಾಡಬೇಕಾಗತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನನ್ನು ಸ್ಮರಣೆ ಮಾಡಿ, ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ, ಈ ಕಷ್ಟದಿಂದ ನನಗೆ ಹೊರಬರಬೇಕು, ನನ್ನ ಕಷ್ಟಗಳನ್ನು ಪರಿಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ಅಮ್ಮನ ಮನಸ್ಸಲ್ಲೇ ಸ್ಮರಣೆ ಮಾಡ್ತಾ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಇದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೋಡಿ ನಿಮಗೆ ಎಷ್ಟು ಬೇಗ ನಿಮಗೆ ಪರಿಹಾರ ಸಿಗುತ್ತೆ ಅಂತ. ಯಾಕೆಂದರೆ ಅಮ್ಮ ಕಷ್ಟ ಅಂತ ಬಂದವ್ರಿಗೆ ಯಾರಿಗೂ ಇದುವರೆಗೂ ಕೈ ಬಿಟ್ಟಿಲ್ಲ. ಹಾಗಾಗಿ ತುಂಬ ಜನಕ್ಕೆ ಅಮ್ಮ ಕಷ್ಟಗಳನ್ನು ಬಗೆಹರಿಸಿರೋದ್ರಿಂದ ನೀವು ಕೂಡ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಎಲ್ಲರೂ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಈ ಸಾರಿ ನಮಗೆ ಬುದ್ಧ ಪೌರ್ಣಿಮೆ ಬಂದಿದೆ. ಈ ಪೌರ್ಣಿಮೆ ದಿನ ನೀವು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಈಗ ನಾನು ಹೊರಗಡೆ ಇದ್ದೀನಿ ಹೇಳ್ಕೊಂಬತ್ತ ಅಂದರೆ ನೀವು ಯಾವ ಜಾಗದಲ್ಲಿ ಇರ್ತೀರಾ ಅದೇ ಜಾಗದಲ್ಲೇ ಬೆಳಗ್ಗೆನೇ ಹೇಳ್ಕೊಳ್ಳಿ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ, ಅದರಲ್ಲೂ 4 ಗಂಟೆಯಿಂದ 5:30 ಒಳಗಡೆ ನೀವು ಹೇಳ್ಕೊಬೇಕಾಗತ್ತೆ. ಇನ್ನು ನೀವು ಈಗ ಹೊರಗಡೆ ಟ್ರಾವೆಲಲ್ಲಿದ್ದೀನಿ, ಅಥವಾ ನಾನು ಹೋಟೆಲ್ ರೂಮಲ್ಲಿದ್ದೀನಿ, ಅಥವಾ ರಿಲೇಷನ್ ಮನೆಗೆ ಹೋಗಿದ್ದೀನಿ, ಎಲ್ಲೇ ಇದ್ದರೂ ಪರವಾಗಿಲ್ಲ. ಯಾಕೆಂದರೆ ಇದಕ್ಕೆ ನೀವು
ನೋಡಿ ಸ್ನಾನ ಮಾಡ್ಕೊಬೇಕು, ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು ಅಂತ ಏನೂ ಇಲ್ವಲ್ಲ. ಹಾಗಾಗಿ ಇರೋ ಜಾಗದಲ್ಲೇ ಹೇಳ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳ್ಕೊಳ್ಳಿ, ಮಲ್ಕೊಂಡೇ ಹೇಳ್ಕೊಳಕ್ಕೆ ಹೋಗಬೇಡಿ. ಕೂತ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನೀವು ಹೇಳ್ಕೊಂಡ್ರೆ ಈ ಏನು ಕಷ್ಟದಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ಆಗಿರೋರು ಹೇಳ್ಕೊಂಬೋದ ಅಂದರೆ ಬೇಡ ಸ್ನೇಹಿತರೆ. ಪೀರಿಯಡ್ಸ್ ಆದ ಟೈಮಲ್ಲಿ ನೀವು ಅಮ್ಮನ ಈ ಪವರ್ಫುಲ್ ಮಂತ್ರಗಳು ತುಂಬಾ ಬೀಜ ಮಂತ್ರಗಳಿಗೆ ತುಂಬಾ ಪವರ್ ಇರುತ್ತೆ. ಹಾಗಾಗಿ ಆ ಮಂತ್ರಗಳನ್ನು ನೀವು 5 ದಿನ ಹೇಳ್ಕೊಂಬಿಡಿ. ನಂತರ ನಿಮಗೆ ನೆಕ್ಸ್ಟು ಅಮಾವಾಸ್ಯೆನೋ ಹುಣ್ಣಿಮೆ ಅಥವಾ ಶುಕ್ರವಾರ ಮಂಗಳವಾರದ ದಿನವೂ ಕೂಡ ನೀವು ಶುರು ಮಾಡ್ಬೋದು. ಇನ್ನು ಅಷ್ಟಮಿ ಪಂಚಮಿ ದಿನಗಳಲ್ಲೂ ಕೂಡ ಶುರು ಮಾಡ್ಬೋದು. ಹಾಗಾಗಿ ನಾನ್ ವೆಜ್ ತಿಂದಾಗಲಿ ಅಥವಾ ಪೀರಿಯಡ್ಸ್ ಆಗಿರೋರು ಕೂಡ ಈ ಮಂತ್ರವನ್ನು ಹೇಳ್ಕೊಳಕ್ಕೆ ಹೋಗಬೇಡಿ. ಬೀಜ ಮಂತ್ರಕ್ಕೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಈ ಸಾರಿ ಹುಣ್ಣಿಮೆ ದಿನ ಯಾರೂ ಮಿಸ್ ಮಾಡಬೇಡಿ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹಾಗಾಗಿ ನಾನು ಕೂಡ ಎಲ್ಲರ ಪರವಾಗಿ ಅಮ್ಮನ ಹತ್ರ ಕೂಡ ಕೇಳ್ಕೊತೀನಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನು ಕೂಡ ಬೇಡ್ಕೊತೀನಿ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.